ಶೈಲನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀವಿ ಎಂಬುದಾದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಾನು ಅದೇ ಮಾಡ್ತೀನಿ ಎಂಬುದಾದರೆ ನಾವೇನು ಮಾಡೋಕ್ಕಾಗಲ್ಲ. ಕರ್ಕೊಂಡು ಹೋಗ್ತೀನಿ, ಹಾಸ್ಪಿಟ್ಲಿಗೆ ತೋರಿಸ್ತೀನಿ. ಈಗ ನನ್ನೊಬ್ಬ ತಮ್ಮ, ನಮ್ಮ ಅಣ್ಣ ಏನೋ ಐತೆ, ಇವಾಗ ನಮ್ಮ ಅತ್ತಿಗೆ ಇಲ್ಲ. ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಅವ್ರಿಗೆಲ್ಲ ನೋಡ್ಕೊಂತೀನಿ, ಅವ್ರಿಗೆ ಅದು ಮಾಡ್ಕೊಂಡು ಎಂಬುದಾದರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಹಂಗೆ ಇರೋದಯ್ಯ, ಹೇಳ್ದಂಗೆ ಕೇಳ್ಬೇಕಷ್ಟೇ ನನಗೆ. ಕೇಳ್ತಾಳೆ, ಹೇಳ್ದಂಗೆ ಇರ್ತಾಳ. ಕೇಳ್ತಾಳಪ್ಪ. నేను ಅವಳಿಗೆ ಮೊದಲೇನೆ ಈಗ ಗೌಡ್ರೆ ಆಲೇನೆ 15 ದಿವಸ ಆಯಿತು. ಇವಾಗ ಹಿಂಗೆ ಒಂದು 20 ದಿವಸದ ಮೇಲೆ ಆಯಿತು. ಸೊಟ್ಟ ಪಟ ಸಿರ ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ, ತೋರಿಸಿಲ್ಲ. ಇಬ್ಬರು ಜಗಳ ಮಾಡ್ಕೊಂಡು ಗಂಡ ಹೆಂಡ್ತಿ ಅಂದಮೇಲೆ ಜಗಳ ಇರ್ತವೆ, ಬರ್ತವೆ, ಹೋಗ್ತವೆ. ಇದನ್ನೇ ಇದು ಮಾಡ್ಕೊಂಡಿದ್ರೆ ಆಗಲ್ಲ. ಅಷ್ಟಿಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಗಿರ್ಜಿಂಬೆ ಏನೋ ಒಂದು ಬರ್ತವೆ, ಒಂದು ಹೋಗ್ತವೆ. ಅದೇ ಅವ್ರು ಏನು ಹೇಳ್ತಾರೆ, ಇಲ್ಲ ಜಂಬ ಮಾಡ್ತಾರೆ, ನಾವು ಹೇಳ್ದಂಗೆ ಕೇಳಲ್ಲ ಅಂತ. ಈಗಳಮ್ಮ ಹೇಳ್ದಂಗೆ ಕೇಳಬೇಕು. ದುಡಿಯಾರ ಅವರು, ತಂದಾಕಾರ ಅವರು ಅಂದಮೇಲೆ ಹೇಳ್ದಂಗೆ ಕೇಳಬೇಕು. ಹೇಳ್ದಂಗೆ ಕೇಳ್ಕೊಂಡು ಇತ್ಕೊಂಡು ಹೋಗು. ಸರಿ ಆಯ್ತು ಹೇಳಿ, ನಾನೇನು ಮಾತಾಡಲ್ಲ ಗೌಡ್ರೆ, ನಾನೇನು ಮಾತಾಡಲ್ಲ ಇನ್ಮೇಲಿಂದ. ಇಷ್ಟು ದಿವಸ ಮಾಡಿದ್ದು ತಪ್ಪಾಯಿತು. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಸುಮ್ಮನೆ ರೀ. ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಆಯಿತು. ಹಾಸ್ಪಿಟ್ಲಿಗೆ ತೋರಿಸಿ ಕರ್ಕೊಂಡು ಹೋಗಕ್ಕೆ ಹೇಳ್ರಿ. ಇಲ್ಲ ನೋಡ್ರಿ ಗೌಡ್ರೆ, ನಮ್ಮ ಅಣ್ಣಯ್ಯ ಬೇಡವೇ ಬೇಡ, ನಾನು ಡೈವರ್ಸ್ ಕೊಡ್ತೀನಿ ಅಂದ. ನಾನು ಬೇಡ ಕಣೋಣ, ಡೈವರ್ಸು ಮದುವೆ ಅದು ಇದು ಅಂತಂದರೆ ಬೇಡ, ನಿನ್ನ ಜೀವನನೇ ಹಾಳು. ಇರೋಳ ಜೊತೆಗೇ ಚೆನ್ನಾಗಿ ಇಟ್ಕೊಂಡು ಹೋಗು. ಏನು ಮಾಡೋಕ್ಕಾಗಲ್ಲ, ಗಂಡ ಹೆಂಡ್ತಿ ಜಗಳ ಅಂದರೆ ಬರ್ತವೆ. ಸುಮ್ಮನೆ ಯಾಕೆ ಡೈವರ್ಸ್ ಕೊಡೋದು ಬೇಡ, ಏನು ಬೇಡ ಅಂತೇಳಿ ನಾನು ನಮ್ಮ ಅಣ್ಣಗೆ ಸಮಾಧಾನ ಮಾಡಿದ್ದೀನಿ ಗೌಡ್ರೆ. ಅದಕ್ಕೇ ಈ ಇವಳು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನಮ್ಮ ಅಣ್ಣ ಇಂತಾಗೆ. ನಾನೊಂದು ಸ್ವಲ್ಪ ಸಿಟ್ಟು. ಅವ್ರು ಸಿಟ್ಟಾದಾಗ ಯಾವ ರೀತಿ ನಾವು ಮಾತಾಡಬೇಕು, ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅಂಬೋದು ಇವಳಿಗೆ ಗೊತ್ತಿರಬೇಕು. ಇಲ್ಲಡಮ್ಮ, ಕ್ಷಣ ಸಿಟ್ಟಾದಾಗ ನೀನು ಪಾಡಿಗೆ ನೀನು ಸುಮ್ಮನೆ ಇದ್ದು ಬಿಡು, ಸರಿನಿ. ಯೋಟ ನೀನು ರೇಗಾಡೋದು, ಸಿಟ್ಟು ಮಾಡ್ಕೊಂಬೋದು, ಹೆಣ್ಣು ಮಕ್ಕಳಿಗೆ ಸಿಟ್ಟು ಎಂಬತ್ತು ಕೆಟ್ಟದ್ದು. ಸಿಟ್ಟನ್ನ ಮಾತಾಡಬಾರ್ದು, ಸರಿನಾ. ಸಿಟ್ಟು ಜಾಸ್ತಿ ನೀನು ಮಾಡಬಾರ್ದು, ಮುಗಿ ಮೇಲೆ ಇಕ್ಕಬಾರ್ದು. ಸ್ವಲ್ಪ ಸಮಾಧಾನದಾಗೆ ಅದೇ ವಿಷಯನೇ ಅವ್ರು ಸಿಟ್ಟಾದ್ರೆ ಅಲ್ಲಿ ಬಿಟ್ಟು ಬಿಡು. ಬಿಟ್ಟು ತಿರ್ಗಾ ಇನ್ನೊಂದು ಸತಿ ಯಾವಾಗ ಸಮಾಧಾನದಾಗೆ ಅವ್ರು ಕುತ್ಕೊಂಡಿರ್ತಾರಲ್ಲ, ಹಂಗಲ್ಲಪ್ಪ ಹಿಂಗೆ, ಹಿಂಗಲ್ಲಪ್ಪ ಹಂಗೆ ಅಂತ ಹೇಳಿ ಸಮಾಧಾನದಾಗೆ ಕುತ್ಕೊಂಡು ಅವ್ನ ಜೊತೆಗೆ ಮಾತಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ಅವ್ರು ಸಮಾಧಾನದಾಗ ಕುತ್ಕೊಂಡು ಮಾತಾಡಬೇಕು ಅಷ್ಟೇ. ಸಮಾಧಾನದಾಗ ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿತೈತಿ. ಅಲ್ಲಿಗೆ ಬಂದವ್ರು ಗೌಡ್ರು. ಯಾಕಿಟ್ಟಣ ನೀನು ಬರಲಿಲ್ಲ, ಮಾತಾಡ್ತಿದ್ವಿ. ಬಾ ಕುತ್ಕೋ ಬಾ. ಏನಂತ ಇವಾಗ ಅಮ್ಮನಿ ಬರುತ್ತಂತ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳು. ಈಗ ನೀನು ಅಷ್ಟೇನೆ ಎಷ್ಟ್ರಾಗ ಇರ್ಬೇಕು ಅಷ್ಟ್ರಾಗ ಇರ್ಬೇಕು. ತೀರಾ ಎಷ್ಟನ ಗೋಳ ಇಕ್ಕಬಾರ್ದು. ಹೆಂಡ್ತಿ ಮೇಲೆ ಕೈ ಮಾಡೋದು, ಹೆಂಡ್ತಿನ ಹೆಂಗೆ ಬೇಕಂಗೆ ಬೈಯೋದು, ಒದೆಯೋದು ಒಳ್ಳೇದಲ್ಲ. ನಾವು ಇಲ್ಲೋಡು, ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟು ಒಳ್ಳೇದು ಪಾಪ ನಮಗೆ. ವಾದಿಯೋದು ಬಡಿಯೋದ್ರಿಂದನ ಏನು ಸುಖಿಲ್ಲ ಕಣ. ಹೆಂಡ್ತಿನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟೇ ನಿನ್ಗೂ ಒಳ್ಳೇದಾಗುತ್ತೆ. ತಿರ್ಗಾ ಲಕ್ಷ್ಮಿನೂ ಹಂಗೆ ನಿನ್ನ ಕೈಯಾಗಿರ್ತಾಳೆ. ಹೆಂಡ್ತಿನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ಗೂ ದುಡ್ಡು ಚೆನ್ನಾಗಿ ಹೊಲಿತೈತಿ. ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ನೀನು. ನೋಡ್ಕೊಂತೀನಿ ಕಿಟ್ಟಣಯ್ಯ, ಅವಳದೇ ಇರೋದು ನನಗಿವಾಗ. ಅಲ್ಲ ನೀನು ಹೇಳು ಫಸ್ಟ್. ಇವಾಗ ನೀನು ಕೇಳ್ತಾ ಇರೋದು ಗಂಡ ಹೆಂಡ್ತಿ ಸಮತಿ ಅಂದಮೇಲೆ ಇಬ್ಬರಿಗೂ ಹೇಳ್ಬೇಕು. ಒಬ್ರದೇ ಆದ್ರೆ ಸರಿಯಾಗಲ್ಲ, ಇಬ್ರು ಜೊತೆಗೆ ಹೋದ್ರೆ ಮಾತ್ರ ಸಂಸಾರ. ನಾನು ಹಿಂದೆ ಮುಂದೆ ಅಂದರೆ ಆಗಲ್ಲ. ಇಬ್ರು ಜೊತೆಗೆ ಹೆಜ್ಜೆ ಆಗ್ತಾ ಇರ್ಬೇಕು, ಜೊತೆಗೆ ಹೋಗ್ತಾ ಇರ್ಬೇಕು ಗಂಡ ಹೆಂಡ್ತಿ ಅಂದಮೇಲೆ. ನಮ್ಮ ಮನೆಯಾಗೂ ಇರ್ತವೆ, ಎಲ್ಲರ ಮನೆಯಾಗೂ ಇರ್ತವೆ. ನನ್ನ ಮಗಂದು ನ್ಯಾಯ ಪಂಚಾಯತಿ ಮಾಡಿ ಮನೆ ಕರ್ಕೊಂಬಂದೈನಿ. ಮನೆ ದಿನ ಎಲ್ಲರ ಮನೆಯಾಗೂ ಇರ್ತವೆ ಅನ್ನೋ ಎಲ್ಲ. ಇವಾಗ ನೀವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಜೊತೆಗೆ ಬರ್ತೀವಿ, ಏನೇ ಕಷ್ಟ ಬರಲಿ ಸುಖ ಬರಲಿ ಅಂತ ಜೊತೆಗೆ ಹೋಗ್ತಾ ಇರಬೇಕು. ಅದೇ ಮತ್ತೆ ನಾನು ಅದೇ ನಮ್ಮ ಅಣ್ಣಗೆ ಹೇಳೋದು, ಅಣ್ಣ ಚೆನ್ನಾಗಿ ಇಟ್ಕೊಂಡು ಹೋಗೋ ಇನ್ಮೇಲೆ ಅಂತ ಹೇಳ್ತಾ ಇದ್ದೀನಿ. ಇವಾಗೇನೋ ಈಗ ಅವರು ತಪ್ಪು ಮಾಡ್ಯವ್ರೆ, ನೀನು ತಪ್ಪು ಮಾಡಿದೀಯಾ. ನಾನೇನು ತಪ್ಪು ಮಾಡಿಲ್ಲ, ಅವರೇ ಮಾಡಿರೋದು. ಈಗ ನೋಡು, ಸುಮ್ಮನೆ ಒಂದು ತಪ್ಪು ಮಾಡಿ ಏನು ಬೇಕು. ಅವರು ಇವರು ಅಂದ್ರೆ ಅಲ್ಲಿಗೆ ಅವ್ರು ನೀನು ಅಂಬೋದು, ನೀನು ಅವ್ರು ಅಂಬೋದು ಅವಾಗ ಅಲ್ಲೇ ಇದಾಗ್ಬಿಡುತ್ತೆ. ಅನ್ಬೇಕು, ಸುಮ್ಮನೆ ಆಗ್ಬೇಕು. ಏನು ನಾವೇ ಅಂದಿಟ್ಕೇನು ತಲೆ ಮನೆ ಎಲ್ಲ ಹೋಗಲ್ಲ, ಏನು ಎಲ್ಲ ಹೋಗ್ಬಿಡಲ್ಲ. ನೀನು ಸಂಪಳಿಸಿರೋದು ಯಾತು ಹೋಗಲ್ಲ ಕಣ. ತಪ್ಪು ಮಾಡೇ ಕ್ಷಮಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಇನ್ನು ಮುಂದೆ ಇಂಥ ತಪ್ಪು ಆಗಲ್ಲ ಅಷ್ಟೇ ಅಪ್ಪ, ಅಷ್ಟರಾಗೆ ಐತಿ. ಸರಿ ಆಯಿತು ಗೌಡ್ರೆ, ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಇನ್ಯಾತೂ ನಾನು ಮಾತಾಡೋಕೆ ಹೋಗಲ್ಲ. ನೋಡಮ್ಮ, ನನ್ಗೆ ಹೇಳಿದ್ದೀವಿ, ಅವನು ಒಪ್ಕೊಳ್ಳೋನು. ನೀನು ಅಷ್ಟೇ ಹೇಳ್ದಂಗೆ ಕೇಳ್ಕೊಂಡು ಗಂಡನ ಹತ್ರ ಹೆಂಗಿರ್ಬೇಕು ಹಂಗಿರ್ಬೇಕು ನಾನು ಹೇಳಿದ್ದೀವಿ. ಹೆಂಡ್ತಿನ ನೀನು ಹೆಂಗೆ ನೋಡ್ಕೊಂತೀವಿ ಅಷ್ಟು ಒಳ್ಳೇದು ಅಂತ ಹೇಳಿದ್ದೀವಿ. ನೀನು ಹಂಗೆ ಅವನ ಜೊತೆ ಇರಬೇಕು. ಅವನು ಒಂದೇ ಸಮಕ್ಕೆ ಹೋಗೋಣ ಬಾ ಅಂದ್ರೆ ನೀನು ಒಂದೇ ಸಮಕ್ಕೆ ಹೋಗ್ಬೇಕು. ಅಷ್ಟೇ, ಅವ್ನಿಗೆ ಹೇಳಿದ್ದೀವಿ. ನೀನು ಹಂಗೆ ಮನೆಯಾಗೆ ಟೈಮಿಗೆ ಸರಿಯಾಗಿಲ್ಲ, ನಾನು ಹೊರಕ್ಕೆ ಹೋಗಿ ಬಂದವ್ರೆ ಅಂದರೆ
ಅವ್ರಿಗೆ ಅಡುಗೆ ತಿಂಡಿ ಊಟ ಅವ್ರು ಏನು ಕೇಳ್ತಾರೆ ಅದನ್ನ ದುಡಿಯೋರಿಗೆ ಮಾಡಿಕೋಬೇಕು ನೀನು. ಅದೇ ಕಣಿ ನೀನು ಅಡುಗೆ ಪಡಿಗೆ ಮಾಡೋದಾಗಲಿ ಮನೆಗಳದ್ದು ಏನು ಬದುಕಿದ್ರು ಎಲ್ಲ ಮಾಡಿ ಮನೆ ಕೆಲ್ಸನ ಮನೆಗಳದ್ದೆಲ್ಲ ಮಾಡಬೇಕು. ಮಾಡಿ ನಿನ್ಗೇನು ಸೇನಕ್ಕಿಲ್ಲ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ ಅನ್ಬೇಕು. ಹೇಳ್ದಂಗೆ ಕೇಳಿದ್ದೆ ಇರಬೇಕು ಅಷ್ಟೇನು. ಹೇಳ್ದಂಗೆ ಕೇಳಕೊಂಡು ಇದ್ದರೆ ಯಾವುದು ಇರೋದಿಲ್ಲ. ನಾನೇ ಪಂಚಾಯತಿ ಮಾಡೋಕ್ಕೆ ಅಲ್ಲ ಈಗ ಹೆಂಗೆ ಬಂದ ಇವನು ನನ್ನ ಮನೆ ಬಾಗಿಲಿಗೆ. ಹೆಂಗೆ ನಮ್ಮನ್ನ ಏನಿಸ್ತಾ ನಮ್ಮ ಅಕ್ಕಗೆ ಪಟ್ಟೆ ಸೀರೆ ಸೊಟ್ಟೈತೆ ಕರ್ಕೊಂಡೋಗು ಆಸ್ಪತ್ರೆಗೆ ಕರ್ಕೊಂಡೋಗು ಅಂದ್ರೂ ಹಂಗೆ ಕರ್ಕೊಂಡೋಗಿಲ್ದ ಈಗ ಬಂದವನಿ. ಏಯ್ ನೀನು ಸುಮ್ಕಿರಮ್ಮ, ನೀನು ಮಾತಾಡಬೇಡ. ಅವ್ರು ಏನು ಗಂಡ ಹೆಂಡತಿ ವಿಚಾರ ಅದನ್ನು ಮಾತಾಡ್ತಾ ಇದೆ, ಸುಮ್ಮನೆ ಇದ್ಬಿಡ್ಬೇಕು, ನೀನು ಮಾತಾಡಬೇಡ್ದು. ಅದೇ ಮತ್ತೆ ಇವಳು ಮಾತಾಡೋ ಅಂಥದ್ದೇನಿಲ್ಲ, ಇವಳು ಹೇಳೋ ಅಂಥದ್ದೇನಿಲ್ಲ, ಸುಮ್ಮನೆ ಇರ್ಬೇಕು ನೀನು. ನಮ್ಮ ಮುಚ್ಚಮ್ಮ ಬಾಯಿ, ನೀನು ಮಾತಾಡೋ ಅಂಥದ್ದೇನಿಲ್ಲ. ಹೇಳ ಮುಖ್ಯಂತಮ್ಮ ನಿನ್ನ ಮಗಳಿಗೆ ಸಣ್ಣಳಿಗೆ ಹೇಳು ನಿನ್ನ ಮಗಳಿಗೆ. ಸುಮ್ಮನಿರೋ ಇವಳೆ, ಮಾತಾಡಬೇಡ ದಯ, ನೀನು ಮಾತಾಡಬೇಡ, ಸುಮ್ಮನಿರೋ. ಅವರೆಲ್ಲ ಮಾತಾಡ್ತಾರೆ ದೊಡ್ಡವರಿದ್ಮೇಲೆ, ನೀನು ಮಾತಾಡಬಾರ್ದು. ಸುಮ್ಮನಿರು ದಯ, ನೀನು ಮಾತಾಡಬೇಡ. ಸರಿ ಅಮ್ಮ ಆಯಿತು. ಎಷ್ಟು ನೋವು ತಿಂದಿದ್ದಲ್ಲ, ಅದಕ್ಕೆ ನನಗೆ ಸಿಟ್ಟು ತಡ್ಕೊಂಬಕ್ಕಾಗಲಿಲ್ಲ, ಅದಕ್ಕೆ ಮಾತಾಡಿದೆ. ನೋಡಪ್ಪ ಎಷ್ಟು ನೋವು ತಿಂದಿದ್ಲು ಅಂತ ಹೇಳಿ ನನಗೆ ಒಂಥರ ಬೇಜಾರಾದಂಗೆ ಆಯಿತು. ಇವಾಗ ನೋವು ತಿಂಬೋದು ಅದೆಲ್ಲ ಏನೋ ಇದ್ದಿದ್ದೇನೆ. ಇವಾಗ ಎಲ್ಲ ಜಗಳ ಆದಾಗ ಅವೆಲ್ಲ ಬರೋಲ್ಲ. ಹೆಂಗನ ಆಗಲಿ ಇನ್ನು ಕೆಟ್ಟದ್ದಾಗಲಿ, ಗಂಡನಿಗೆ ಕೆಟ್ಟದ್ದು ಬಯಸೋದು ಹೆಂಡತಿ ಕೆಟ್ಟದ್ದು ಬಯಸೋದು ಗಂಡ, ಹಿಂಗೆ ಒಬ್ರಿಗೊಬ್ರು ಕೆಟ್ಟು ಬಂದಾಗ ಹಾಳಾಗೋಗ್ಲಿ ಹಂಗಾಗಲಿ ಹಿಂಗಾಗಲಿ ಅಂತ ಬಯಸೋದು ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಇವಾಗ ಆಗೋಗ್ಬಿಟ್ಟೈತಿ. ಚೆನ್ನಾಗಿದ್ದಾಗ ಒಂದು ಈಟ್ ಏನಾನ ಇದಾದ್ರೂ ಅವಾಗ ದೊಡ್ಡದಮ್ಮಂಗೆ ಹೆಂಡ್ತಿಗೆ ಒಂದು ಈಟ್ ಒಂದು ಸುಸ ಕಾಲು ನೋಯ್ತೆ ಅಂದ್ರೆ ಏನು ಮಾತ್ರ ನಂಗೆ ಮನಿಕ್ಯ ಅಂತಾರೆ, ನೋಡ್ಕೊಂತಾರೆ ಚೆನ್ನಾಗಿದ್ದಾಗ. ಕೆಟ್ಟದ್ದು ಬಂದಾಗ ಹಂಗೇನು ನೀನು ಕೆಟ್ಟದ್ದು ಮಾಡಿದ್ಯಾ, ಅವನು ಕೆಟ್ಟದ್ದು ಮಾಡ್ಯಾನ ಅಷ್ಟೇ, ಸರಿಯಾಗೈತೆ ಅಲ್ಲಿ. ಇನ್ನು ಗಂಡ ಹೆಂಡ್ತಿ ಹೊಂದಾಣಿಕೆಯಿಂದನ ಚೆನ್ನಾಗಿ ಈಗ ಒಂದು ಬರುತ್ತೆ ಒಂದು ಹೋಗುತ್ತೆ ಸಂಸಾರ ಇಕ್ಕಳು ಅಂದಮೇಲೆ ಅನುಸರಿಸ್ಕೊಂಡು ಇಬ್ಬರು ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇ. ಯಾವುದಿರಲ್ಲ. ಈಗ ಏನೋ ಮುಂದೆ ಸಮಸ್ಯೆ ಆದರೆ ಅವ್ನು ನನ್ನ ಕೇಳ್ತಾನೆ. ನಿನ್ನಿಂದೇನೋ ಸಮಸ್ಯೆ ಆದರೆ ನೀನು ಕೇಳಬೇಕು, ನಿನ್ನಿಂದೇನೋ ಸಮಸ್ಯೆ ಆದರೆ ಅವ್ನು ಕೇಳ್ತಾನೆ. ಹಿಂಗೆ ಅವನಿಂದೇನೋ ಸಮಸ್ಯೆ ಆದರೆ ನೀನು ಬಂದು ನಾನು ಕೇಳ್ಬೋದು. ಅದಕ್ಕೆ ಮತ್ತೆ ನಾವು ದೊಡ್ಡವರಾಗಿ ಊರಾಗಿ ಒಂದೆರಡು ಮಾತು ಹೇಳ್ತೀವಿ, ಚೆನ್ನಾಗಿ ಇತ್ಕೊಂಡು ಹೋಗಮ್ಮ ಅಂತ. ನೀನು ಚೆನ್ನಾಗಿರ್ಬೇಕು ಅಷ್ಟೇ ಕಣಮ್ಮ. ಅದೇ ಮತ್ತೆ ನಾವು ಇಂಥವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆದರೂ ಬಿಡತ್ಲಾಗ ನಾವೇನೋ ಊರಾಗ ದೊಡ್ಡವರು ಕರೀತಾರೆ ಚೆನ್ನಾಗಿರಬೇಕು ಹೆಣ್ಮಕ್ಳು ಅಂಬೋದೊಂದು ಇದಕ್ಕೋಸ್ಕರ ಹೇಳ್ತೀವಿ. ನೋಡ್ರಿ ಚೆನ್ನಾಗಿ ಇತ್ಕೊಂಡು ಹೋಗ್ರಿ, ಯಾವುದಿರಲ್ಲ. ಕರ್ಕೊಂಡು ಹೋಗಪ್ಪ. ಇವತ್ತು ಮಂಗಳವಾರ ಏನು ಬರೋದು ಬೇಡ, ನಾಳೆ ಬೆಳಗ್ಗೆ ಬರಲೇಳು. ಏನು ಬರಬೇಡ ಪಾಪ, ತವ್ರ ಮನೆಯಿಂದ ಇನ್ನು ಯಾಕೆ ಬರಬೇಕು, ಮಂಗಳವಾರ ಬೇರೆ. ನಾಳೆಗೆ ಬರಲೇಳು ಬೆಳಗ್ಗೆ ಅಷ್ಟೇ ನೋಡಮ್ಮ. ಮಂಗಳವಾರ ಬೇಡ ನಾಳೆಗೆ ಬರಲೇಳು ಅಂತಾರೆ. ಯಾಕಂದ್ರೆ ಮಂಗಳವಾರ ದಿನ ಹೆಣ್ಮಕ್ಳು ಮನೆಯಿಂದ ಬರಬಾರ್ದು, ಅದಕ್ಕೋಸ್ಕರ ಇಷ್ಟು ದಿವಸ ಇದೆಯಾ. ನೋಡು ಬುಧವಾರ ಎದ್ದಾಗ ಹೋಗಿ ಬದುಕು ಭಾಳ ಮಾಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣಯ್ಯ ಡೈವರ್ಸ್ ಕೊಡ್ತೀನಿ ಬೇಡ 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 ಅಂಬಾನು. ನಾನು ಬೇಡ ಕಣೋಣ ಡೈವರ್ಸು, ಸುಮ್ಮನೆ ಅದು ಇದು ಅಂದರೆ ಬೇಡ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು, ನೋಡೋಣ ಇದೊಂದು ಸತಿ ಕರ್ಕೊಂಬರೋಣ ಅಂತ ಹೇಳಿ ನಾವು ಬಂದಿದ್ದೀವಿ ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಡು ಹೋಗೋಕ್ಕೆ. ಹೆಂಗೋ ಚೆನ್ನಾಗಿದ್ರೆ ಅವಳ ಅದೃಷ್ಟ. ಇದೊಂದು ಸತಿ ನೋಡೋಣ. ಒಂದೇ ಸತಿ ನಾವು ಸಡನ್ನಾಗೆ ಡೈವರ್ಸ್ ಕೊಡೋದು ಓಟು ಇಂಥದಂದ್ರೆ ಸರಿ ಇರಲ್ಲ. ಹಂಗಂದ್ರೆ ಅದಕ್ಕೆ ಒಂಥರ ನೆಮ್ಮದಿನೂ ಇರಲ್ಲ ಮುಂದೊಂದಿನ. ಅದಕ್ಕೋಸ್ಕರ ಇದನ್ನೇ ಅನುಸರಿಸ್ಕೊಳ್ಳೋದು ಯಾವುದು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವಳು ಚೆನ್ನಾಗಿರೋದು ಮೇಯ್ನ್ ಮುಖ್ಯ. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.